ವಿರುದ್ಧ ಶೆಟ್ಟಿಯಪ್ಪ ತೀವ್ರ ಆಗಿದೆ, ಸಮಯ ಬಂದಾಗ ಅವರ ಮಾತನಾಡಿದ್ದಾರೆ ಸರ್. ಹಾಗಾಗಿ ನೋಡಿ, ಈಗ ರಾಜಣ್ಣವರು ಏನ್ ಹೇಳಿದ್ದಾರೆ ಅಂತಕ್ಕಂಥದ್ದು ಅವರನ್ನೇ ಭವಿಷ್ಯ ಕೇಳಬೇಕಾಗತ್ತೆ. ನಾನು ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಒಟ್ಟಾರೆಯಾಗಿ ರಾಜಣ್ಣ ಅವ್ರು ಹೇಳಿದ್ರು, ಹೈಕಮಾಂಡ್ ಏನು ತೀರ್ಮಾನ ಮಾಡಿದೆ, ಹೈಕಮಾಂಡ್ನ ತೀರ್ಮಾನಕ್ಕೆ ಗೌರವ ಕೊಡ್ತೀವಿ ಮತ್ತು ಆ ರೀತಿ ಏನಾದರೂ ತಪ್ಪು ತಿಳುವಳಿಕೆ ಆಗಿದ್ರೆ ನಾನು ಹೋಗಿ ದೆಹಲಿಗೆ ಹೋಗಿ ಹೈಕಮಾಂಡಲ್ಲಿ ಅವರಿಗೆ ವಸ್ತುಸ್ಥಿತಿಯನ್ನು ತಿಳಿಸ್ತೀನಿ ಅಂತಕ್ಕಂಥ ಮಾತನ್ನು ಮಾನ್ಯ ರಾಜಣ್ಣ ಅವರು ನಿನ್ನೆ ಹೇಳಿದ್ದಾರೆ. ಅದರಿಂದ ನಾವೆಲ್ಲ ಇವತ್ತು ಪಕ್ಷದ ಶಿಸ್ತಿಗೆ ಒಳಪಟ್ಟಿರ್ತಕ್ಕಂಥವ್ರು. ಪಕ್ಷ ಏನು ಸೂಚನೆ ಕೊಡುತ್ತೆ, ಪಕ್ಷ ಏನು ಆದೇಶ ಕೊಡುತ್ತೆ, ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ, ಜವಾಬ್ದಾರಿ. ಅದರಿಂದ ಪಕ್ಷದ ತೀರ್ಮಾನದ ಬಗ್ಗೆ ಯಾರು ಏನು ಮಾತಾಡ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ. ನೋಡಿ, ಈಗ ರಾಜಣ್ಣ ಅವರು ನಾನು ಇದ್ದೇನೆ, ಅವರು ಕೆಲವು ವ್ಯಕ್ತಿಗಳು ಷಡ್ಯಂತ್ರ ಮಾಡಿದ್ದಾರೆ ಅಂತಕ್ಕಂಥ ಮಾತಾಡಿದ್ದಾರೆ. ಅದು ಅವ್ರನ್ನೇ ಬಹುಶಃ ಅವರನ್ನೇ ಮಾತಾಡಿದ್ರೆ ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ದಯವಿಟ್ಟು ರಾಜಣ್ಣ ಅವ್ರನ್ನ ಕೇಳಿದ್ರೆ ಉತ್ತಮ ಅಂತ. ನೋಡಿ, ಈಗ ಇಲ್ಲ ನೋಡಿ, ರಾಜಣ್ಣ ಅವರ ಹೇಳಿಕೆಯನ್ನ ನಾನು ನೋಡಿದ್ದೀನಿ. ಈಗ ರಾಜಣ್ಣ ಅವರ ಹೇಳಿಕೆಯಲ್ಲಿ ಕೂಡ ಒಂದು ಅರ್ಥದಲ್ಲಿ ಅವ್ರು ಹೇಳೋದು ಸರ್ಕಾರ ನಮ್ದೇ ಇತ್ತು ಅಂತ. ಆದ್ರೆ ನಿಮಗೆ ಗೊತ್ತಿದೆ, ಚುನಾವಣೆ ಆಯೋಗ ಮತದಾರರ ಪಟ್ಟಿ ಮತ್ತೊಂದು ತಯಾರು ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಯಾವುದೇ ರೀತಿ ಹಸ್ತಕ್ಷೇಪ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ. ಇಟ್ ಇಸ್ ಅ ಇಂಡಿಪೆಂಡೆಂಟ್ ಬಾಡಿ. ನಿಮಗೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ನ ಇಲ್ಲಿ ಚೀಫ್ ಎಲೆಕ್ಷನ್ ಆಫೀಸರ್ ಒಬ್ರು ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ ಇಲ್ಲಿ ರಾಜ್ಯದಲ್ಲಿ. ಅವರ ಆಧೀನದಲ್ಲಿ ಅವರ ಸುರ್ಪದಿಗೆ ಎಲ್ಲ ಅಧಿಕಾರಿಗಳು ಹೋಗ್ತಾರೆ. ಅದರಿಂದ ರಾಜ್ಯ ಸರ್ಕಾರ ಯಾವುದೇ ರೀತಿ ಹಸ್ತಕ್ಷೇಪ ಮಾಡುವಂತ ಸಂದರ್ಭ ಒದಗಿ ಬರೋದಿಲ್ಲ ಮತದಾರರ ಪಟ್ಟಿ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಸರ್, ರಾಹುಲ್ ಗಾಂಧಿ ಅವರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇಬ್ಬರಿಗೂ ಕೂಡ ನೋಟಿಸ್ ಕೊಟ್ಟಿದೆ, ಉತ್ತರ ಕೊಡಿ, ದಾಖಲೆ ಕೊಡಿ ಮತ್ತು ಪ್ರಮಾಣ ಸ್ವೀಕಾರ ಮಾಡಿ ಅಂತ. ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಈಗ ಪ್ರಶ್ನೆ ಸರ್. ನೋಡಿ, ಈಗ ಆ ವಿಚಾರದಲ್ಲಿ ಚುನಾವಣೆ ಆಯೋಗ ಏನ್ ನೋಟಿಸ್ ಕೊಟ್ಟಿದೆ ಅಂತಕ್ಕಂಥದ್ರ ಬಗ್ಗೆ ಯಾವ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಇಲ್ಲ. ಅದನ್ನ ನಮ್ಮ AICCಯಲ್ಲಿ ಇರ್ತಕ್ಕಂಥ ಕಾನೂನು ಸಂಬಂಧಪಟ್ಟಂತೆ ಯಾರು ತಜ್ಞರಿದ್ದಾರೆ ಅವರೆಲ್ಲರೂ ಬಹುಶಃ ಯಾವ ರೀತಿ ಚುನಾವಣೆ ಆಯೋಗ ನೋಟಿಸ್ಗೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದನ್ನ ಕೊಡ್ತಾರೆ. ಯಾಕಂದ್ರೆ ಇದು ನಿನ್ನೆ ಮೊನ್ನೆ ವಿಷಯವನ್ನ ಹೊರಗೆ ತರ್ತಕ್ಕಂಥ ಕೆಲಸ ಮಾಡಿಲ್ಲ. ರಾಹುಲ್ ಗಾಂಧಿ ಅವರು ಸುಮಾರು 7-8 ತಿಂಗಳು ಸತತವಾಗಿ ದಾಖಲೆಗಳನ್ನ ಕಲೆ ಹಾಕಿ ಎಲ್ಲಾ ಮಾಹಿತಿಗಳನ್ನ ಪಡೆದು ಈ ವಿಷಯವನ್ನ ಇವತ್ತು ರಾಷ್ಟ್ರದ ಮುಂದೆ ತಂದಿಟ್ಟಿರ್ತಕ್ಕಂಥದ್ದು. ಅದರಿಂದ ಅದಕ್ಕೆ ಸಮರ್ಪಕವಾಗಿ ನಮ್ಮ ಏನು ಚುನಾವಣೆ ಆಯೋಗ ನೋಟಿಸ್ ಕೊಟ್ಟಿದೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ನೋಡಿ, ಇವತ್ತು ನಾನು ಮಂತ್ರಿ ಆಗಿದ್ದೀನಿ ಅಂದ್ರೆ ಪಕ್ಷದ ಹೈಕಮಾಂಡ್ ತೀರ್ಮಾನ, ಹೈಕಮಾಂಡ್ ನಮ್ಮನ್ನ ಆಯ್ಕೆ ಮಾಡಿ ಮಂತ್ರಿಯನ್ನ ಮಾಡಿರ್ತಕ್ಕಂಥದ್ದು. ಪಕ್ಷದ ಒಂದು ಚೌಕಟ್ಟಿನಲ್ಲಿ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ, ನಾವು ಅದು ಅವಮಾನ ಮತ್ತೊಂದು ಮಗ್ದೊಂದು ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗಲ್ಲ. ಪಕ್ಷದ ಶಿಸ್ತಿಗೆ ಒಳಪಟ್ಟು ನಾವೆಲ್ಲರೂ ಇವತ್ತು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.